ಸೊ ನಾವು ಹೋದ್ವಿ, ಬ್ಯಾಗ್ ಎಲ್ಲ ಇಟ್ವಿ. ಆಮೇಲೆ ವಾಪಸ್ ಬರಬೇಕಾದಾಗ ಅವರು ಜೋಬೆಲ್ಲ ಚೆಕ್ ಮಾಡ್ತಾಯಿದ್ರು. ಆಮೇಲೆ ಶರ್ಟಿಂದ ಹಿಂಗೆ ಮಾಡಿದ್ರು. ಸೊ ಶರ್ಟ್ ಹಿಂಗೆ ಮಾಡಿದ್ರು, ಜನ್ವಾರ ಅಂತ ಅದೇನೋ ದಾರ ಇತ್ತು, ಕೈ ದಾರನೋ ಅದೇನೋ ಕುತ್ತಿಗೆ ದಾರ ಅವ್ರು ಅಂದ್ಕೊಂಡಿದ್ದು. ಆದರೆ ಅವರು ಹೇಳಿದ್ದು ಜನ್ವಾರನ. ಸೊ ಜನಿವಾರ ತೆಗಿ ಅಂತ ಅಂದರು. ಜನಿವಾರ ತೆಗಿದೇ ಇದ್ರೆ ನಿನ್ನ ಒಳಗೆ ಬಿಡೋಕ್ಕಾಗಲ್ಲ, ಸೊ ಟೆಸ್ಟ್ ಬರಿಬೇಡ ಅಂತ ಹೋಗು ಅಂತೆಲ್ಲ ಅಂದರು. ಯಾರು ಹೇಳಿದ್ದು? ಒಬ್ರಾ ಇಬ್ಬರು ಅಧಿಕಾರಿ? ಅವರೊಬ್ರು ನಿಂತಿದ್ರು. ಅವರು ಜನಿವಾರ ತೆಗಿಲೇಬೇಕು, ಇಲ್ಲ ಅಲೋ ಮಾಡಲ್ಲ ಅಂತ ಅಂದರು. ನಾವು ಕಾಲ್ ಮಾಡೋಕ್ಕಾಗದೆ, ಫೋನ್ ಇರಲಿಲ್ಲ. ನಮ್ಮ ಪೇರೆಂಟ್ಸ್ ನನ್ನ ಬಿಟ್ಟು ಹೋಗಿದ್ರು. ಓಕೆ. ಸೊ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ. 2 ವರ್ಷದಿಂದ ಪ್ರಿಪೇರ್ ಆಗಿದ್ದು. ನಾನು ಬಿಚ್ಚಿಬಿಟ್ಟೆ ಹೋದೆ. ಸೊ ನಮ್ಮ 4 ಜನ ಫ್ರೆಂಡ್ಸ್ಗೂ ಎಲ್ಲ ಬಿಚ್ಚಿಬಿಟ್ಟೆ ಕಳಿಸಿದ್ದಾರೆ, ಯಾರನ್ನೂ ಅಲೋ ಮಾಡಿಲ್ಲ. ಎಷ್ಟು ಜನಕ್ಕೆ ಆ ರೀತಿ ಆಗಿತ್ತು ನಿನ್ನ ಜೊತೆಗಿದ್ದ? ನನ್ನ ಜೊತೆ ಇದ್ದಿದ್ದು 4 ಜನಕ್ಕೆ, ಮತ್ತು ಇನ್ನೂ ಸುಮಾರು ಜಾಸ್ತಿನೂ ಆಗಿರ್ಬೋದು. ಅವರು ಪೇರೆಂಟ್ಸಿಗೆ ತಿಳಿಸ್ದೇನೆ ಮನೇಲಿ ಅಂದ್ಬಿಡ್ತಾರೋ ಅಂತ ಹೇಳಿಲ್ದೇನೂ ಇರ್ಬೋದು. ನಮ್ಮ ಜೊತೆ ಇದ್ದಿದ್ದು 4 ಜನಕ್ಕೆ ಪಕ್ಕ ಬಿಚ್ಚಿಸ್ಬಿಟ್ಟೇನೆ ಒಳಗೆ ಬಿಟ್ಟಿರೋದು. ನಾವು ರಿಕ್ವೆಸ್ಟ್ ಏನು ಮಾಡ್ಕೊಳ್ಲಿಲ್ವಾ? ಇಲ್ಲ ಅದಕ್ಕೆ ಹೇಳಿದ್ವಿ, ಅವರು ಇಲ್ಲ ಬಿಚ್ಚಲೇಬೇಕು, ಅಲ್ಲಿ ರೂಲ್ಸ್ ಆಗಿದೆ ಅಂತ ಏನೇನೋ ಹೇಳಿದ್ರು. ಓಕೆ. ಸೊ ನಾವು ಅನಿವಾರ್ಯವಾಗಿ ಬಿಚ್ಚಲೇಬೇಕಾಯಿತು. ಆಮೇಲೆ ನೆಕ್ಸ್ಟು ಎಕ್ಸಾಮ್ ಆಯಿತು. ಎಕ್ಸಾಮ್ ಆಯಿತು. ಇವ್ರಿಗೆ ನಮ್ಮ ಪೇರೆಂಟ್ಸಿಗೆ ಕಾಲು ಮಾಡಿದೆ, ಏನು ಮಾಡೋದು ಹಿಂಗೆಲ್ಲ ಮಾತಾಡ್ತಿದ್ದಾರೆ ಅಂತ. ಅವ್ರಿಗೇನು ಗೊತ್ತಿಲ್ಲದೆ ಸರಿ ಅಂತ ಅಂದರು. ಬಿಚ್ಬಿಟ್ಟು ಹೋಗಿ ಆಮೇಲೆ ಮಧ್ಯಾಹ್ನ ಬಂದು ನೋಡಿದಾಗ ಎಲ್ಲ ಫುಲ್ಲು ಏನಂತಾರೆ, ಪೇರೆಂಟ್ಸ್ ಬಂದ್ಬಿಟ್ಟು ಆಮೇಲೆ ಎಲ್ಲರೂ ಕರೆದ್ರು, ನನ್ನ ಕರೆದ್ರು. ಆಮೇಲೆ ಅವ್ರು ಅದೇನೋ ಸಾರಿನೂ ಏನು ಕೇಳಲಿಲ್ಲ ಕ್ಲೀನಾಗೆ. ಓಕೆ. ಅದೇನೋ ಆಗಿಲ್ಲ ಅನ್ನೋ ಥರ ಎಲ್ಲ ಕೂತಿದ್ರು. ಪೊಲೀಸವ್ರು ಇದ್ದರು. ಆಮೇಲೆ ಏನೂ ಆಗಿಲ್ಲ ಅನ್ನೋ ಥರ ಎಲ್ಲ ಕೂತಿದ್ರು. ಸುಮ್ಮನೆ ಕರೆದ್ರು ಅಷ್ಟೇ, ಏನೂ ಮಾತಾಡಿಸ್ಲಿಲ್ಲ. ಆಮೇಲೆ ಹೋದೆ ಅಷ್ಟೇ. ಆಮೇಲೆ ಇದರಿಂದ ತುಂಬ ಟೆಸ್ಟಿಗೆ ತುಂಬ ಒಂಥರ ಮನ್ಸಿಗೆ ಬೇಜಾರಾಯಿತು, ಎಫೆಕ್ಟ್ ಆಯಿತು ರಿಸಲ್ಟ್ಸ್ಗೆ ಅಷ್ಟೇ. ಈ ಥರ ಎಕ್ಸಾಮ್ ಬರೀಲಿಕ್ಕೆ ಕಾನ್ಸಂಟ್ರೇಷನಲ್ಲಿ ಹೋಗಿದ್ದು ನೀವು? ಹೌದು. ಸೊ ಎಕ್ಸಾಮ್ ಚೆನ್ನಾಗಿ ಬರೋಣ ಅಂತ ಬಂದಿದ್ವಿ. ಅವ್ರು ನೋಡಿದ್ರೆ ಬ್ರಾಹ್ಮಣತ್ವನೇ ತೆಗೆದ್ಬಿಡು ಅಂತ ಅಂತಿದ್ದಾರೆ. ಸೊ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗಲಿಲ್ಲ.